ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಊರು ಕೇರಿ ಮಂಜಾ ಯೂಟ್ಯೂಬ್ ಚಾನಲ್. ನಾನು ರೀಸೆಂಟಾಗಿ ಒಂದು ಕ್ಯಾಮ್ರಾ ಆರ್ಡರ್ ಮಾಡಿದ್ದೆ. ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಏನೇನಿದೆ ಅದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಫಸ್ಟ್ ಲೆಟ್ಸ್ ಅನ್ಬಾಕ್ಸ್. ಸೊ ಇದೇ ನೋಡಿ ನಮ್ಮ ಅಮೆಝಾನಿಂದ ಬಂದಿರೋ ಪ್ಯಾಕೇಜು. ಕ್ಯಾಮ್ರಾ ಯಾವುದು ಅಂತ ಗೆಸ್ ಮಾಡಿ ನೋಡೋಣ, ಬ್ಯಾಕಿಂದ ಗೊತ್ತಾಗಲ್ಲ. ಸೊ ಈ ಕ್ಯಾಮ್ರಾ ನೇಮ್ ಬಂದುಬಿಟ್ಟು Insta360X3 ಆ್ಯಕ್ಷನ್ ಕ್ಯಾಮ್ರಾ. ಇನ್ ದ ಬಾಕ್ಸ್ ಏನೇನಿರುತ್ತೆ ಅಂತಂದರೆ, ಒಂದು Insta360 ಕ್ಯಾಮ್ರಾ ಬರುತ್ತೆ, ಜೊತೆಗೆ ಒಂದು ಚಾರ್ಜಿಂಗ್ ಕೇಬಲ್ಲು, ಒಂದು ಪ್ರೊಟೆಕ್ಟಿವ್ ಪೌಚು, ಲೆನ್ಸ್ ಕ್ಲಾತು, ಕ್ವಿಕ್ ಸ್ಟಾರ್ಟ್ ಗೈಡೆನ್ಸ್ ಬಂದಿರುತ್ತೆ, ಒಂದು ವಾರಂಟಿ ಕಾರ್ಡ್ ಇರುತ್ತೆ. ಲೆಸ್ ದೆನ್ 10 ವಾಲ್ಟು ಅಡ್ಯಾಪ್ಟರ್ಸ್ನ ಯೂಸ್ ಮಾಡಬಾರ್ದು ಚಾರ್ಜರ್ಗೆ. ಮ್ಯಾಕ್ಸಿಮಮ್ 15 ವಾಲ್ಟ್ ಯೂಸ್ ಮಾಡಬೇಕು. ನಮ್ಮ ಹತ್ರ 30 ವಾಲ್ಟ್ ಎಲ್ಲ ಯೂಸ್ ಮಾಡ್ತಾ ಇರ್ತೀವಲ್ಲ, ಸ್ಪೀಡ್ ಚಾರ್ಜರು, ಕ್ವಿಕ್ ಚಾರ್ಜರು, ಅದಕ್ಕೆಲ್ಲ. ಸೊ ಆ ಥರ ಚಾರ್ಜರ್ಸ್ನ ಅಡ್ಯಾಪ್ಟರ್ಸ್ನ ಯೂಸ್ ಮಾಡಬಾರ್ದು. ಮಿನಿಮಮ್ 10, ಮ್ಯಾಕ್ಸಿಮಮ್ 15 ವಾಟ್ಸು, ಇದೊಂದನ್ನು ತಲೆಯಲ್ಲಿ ಇಟ್ಕೊಂಡಿರಿ. ಸೊ ಇದರಲ್ಲಿ ಸುಮಾರು ಆಪ್ಷನ್ಸ್ ಬರುತ್ತೆ ನಮಗೆ, ಅದೆಲ್ಲ ಹೋಗ್ತಾ ಮಾತಾಡೋಣ. ಇವಾಗ ಲೆಟ್ಸ್ ಓಪನ್ ದ ಬಾಕ್ಸ್. ಬಾಕ್ಸಲ್ಲಿ ಈ ಥರ ಕಾಣುತ್ತೆ, ಪ್ಯಾಕೇಜ್ ಈ ಥರ ಆಗಿರುತ್ತೆ. ಜೊತೆ ನಮಗೆ ಫಸ್ಟ್ ಮೇನ್ಲಿ ಕ್ಯಾಮ್ರಾ. ಸೊ ಡಬಲ್ ಲೆನ್ಸ್ ಬರುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕು. ಸೊ ಈ ಎರಡೂ ಕಡೆ ಲೆನ್ಸ್ ಇರೋದ್ರಿಂದ ನಮಗೆ 360 ಡಿಗ್ರಿ ರೊಟೇಷನ್ಸನ್ನು ಅಪ್ಪು ಡೌನು ಎಲ್ಲ ಕಡೆಯೂ ಕ್ಯಾಮ್ರಾ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ನಿಮಗೆ ಒಂದು 2 ಇಂಚಸ್ ಸ್ಕ್ರೀನ್ ಬರುತ್ತೆ. ಇದು ಟಚ್ ಸ್ಕ್ರೀನು ಬರುತ್ತೆ. ಸೊ ನಿಮಗೆ ಬಟನಲ್ಲೂ ಆಪ್ರೇಟ್ ಮಾಡ್ಬೋದು. ಟಚ್ ಸ್ಕ್ರೀನು ಆನು ಆಫನ್ನು ಮಾಡ್ಕೋಬೋದು. ಸೊ ಅಂಡರ್ ವಾಟರಲ್ಲಿ ನೀವು ಶೂಟ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ಟಚ್ ಸ್ಕ್ರೀನ್ನ ಆಫ್ ಮಾಡಿಕೊಂಡು ಶೂಟ್ ಮಾಡ್ಬೋದು. ಇದ್ರ ಸ್ಪೆಸಿಫಿಕೇಷನ್ಸ್ ಹೇಳ್ತೀನಿ. ಇದು ವಾಟರ್ ಪ್ರೂಫ್ ಬರುತ್ತೆ. ಸೊ ನೀವು ಮಳೆಲೆಲ್ಲ ಯೂಸ್ ಮಾಡ್ಬೋದು ಕ್ಯಾಮ್ರಾನ, ತೊಂದರೆ ಆಗೋದಿಲ್ಲ. ಬಟ್ ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಸೊ ನೀವು ಮಳೇಲಿ ಯೂಸ್ ಮಾಡಬೇಕು, ಇಲ್ಲಾಂದರೆ ಅಂಡರ್ ವಾಟರ್ ಶೂಟ್ ಮಾಡಬೇಕು ಅಂತ ಅಂದಾಗ ನೀವು ಈ ಮೈಕದು ಏನಿದೆ ಸ್ಪೇಸು, ಮೈಕು ಅಥವಾ ಚಾರ್ಜರು, ಇದು ಮೈಕ್ದು ಅಥವಾ ಚಾರ್ಜರ್ದು ಸಿ ಟೈಪ್ ಬರುತ್ತೆ. ನಿಮಗೆ ಇಲ್ಲಿ ಬ್ಯಾಟ್ರಿ ಕೇಸ್ ಬರುತ್ತೆ. ಇದು ಲಿಥಿಯಂ ಬ್ಯಾಟ್ರಿ. ಇದು ನಿಮಗೆ 1800 mAh ಬ್ಯಾಟ್ರಿ ಕೆಪಾಸಿಟಿ. ಇದು ಅರೌಂಡ್ ನಿಮಗೆ Insta360 ಡಿಗ್ರಿನೂ ಯೂಸ್ ಮಾಡ್ತೀನಿ ಕ್ಯಾಮ್ರಾ ಅಂತಂದರೆ ಮ್ಯಾಕ್ಸಿಮಮ್ಮು 81 ಮಿನಿಟ್ಸ್ ಬರುತ್ತೆ. ಅಂದರೆ 1 hour 21 minutes ಕೆಪಾಸಿಟಿ ಬರುತ್ತೆ. ಜನರಲಿ ಇದ್ರ ಜೊತೆ ನಾವೊಂದು ಅಡಿಷನ್ ಬ್ಯಾಟ್ರಿ ತೊಗೊಂಡು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಚಾರ್ಜ್ ಬೇಗ ನಿಮಗೆ ಬರ್ನ್ ಆಗಿಬಿಡುತ್ತೆ. ಸೊ ಒಂದು ಅಡಿಷನಲ್ ಬ್ಯಾಟ್ರಿ ಕಾಸ್ಟೇ ಬಂದುಬಿಟ್ಟು ನಿಮಗೆ 5100 ರೂಪೀಸ್ ಆಗುತ್ತೆ. ಜನರಲ್ಲಾಗಿ ಲೋಕಲ್ಸ್ ಎಲ್ಲ ಸಿಗುತ್ತೆ, ಬಟ್ ಬ್ರ್ಯಾಂಡೆಡ್ ಕಂಪನಿದ ತೊಗೋಬೇಕು ಅಂತ ಅಂದರೆ ನಿಮ್ಗೆ ಅಷ್ಟಾಗುತ್ತೆ. ಇದ್ರೊಳಗಡೆ ನಿಮಗೆ ಮೆಮೊರಿ ಕಾರ್ಡು ಇನ್ಸರ್ಟ್ ಆಪ್ಷನ್ಸ್ ಬರುತ್ತೆ. ಸೊ ಮೆಮೊರಿ ಕಾರ್ಡನ್ನು ಪುಷ್ ಮಾಡಿದ್ರೆ ಆಚೆ ಬರುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ನೀವು 1 TB ತನಕ ಮೆಮೊರಿ ಕಾರ್ಡ್ನ ಯೂಸ್ ಮಾಡಬೇಕು. ಮಿನಿಮಮ್ 140 Mbps ಇರ್ತಕ್ಕಂಥ ಮೈಕ್ರೋ SD ಕಾರ್ಡ್ನ ಯೂಸ್ ಮಾಡಬೇಕಾಗಿ ಬರುತ್ತೆ. ಸೊ ನಿಮಗೆ ಸ್ಪೀಡ್ ಮ್ಯಾಚ್ ಆಗುತ್ತೆ. ಇಲ್ಲ ಅಂತಂದರೆ ಇದ್ರದ್ದು ರೆಕಾರ್ಡಿಂಗ್ ಸ್ಪೀಡಿಗೆ ಮೆಮೊರಿ ಕಾರ್ಡು ಸಪೋರ್ಟ್ ಮಾಡೋದಿಲ್ಲ. ಅಂಡರ್ ವಾಟರ್ಸು ಅಥವಾ ಬೇರೆ ಜಾಗದಲ್ಲಿ ನೀವು ಯೂಸ್ ಮಾಡ್ತೀನಿ ಅಂತ ಅಂದರೆ ಕಂಪಲ್ಸರಿ ಇದೆಲ್ಲ ಕ್ಲೋಸ್ ಆಗಿರಬೇಕು. ಇದೆಲ್ಲ ಕ್ಲೋಸ್ ಆಗಿರಲಿಲ್ಲ ಅಂತಂದರೆ ವಾಟರ್ ಹೋಗುತ್ತೆ. ವಾಟರ್ ಹೋದ್ರೆ ನಿಮ್ಗೆ ವಾರಂಟಿ ಕ್ಲೈಮ್ ಆಗೋದಿಲ್ಲ. ವಾರಂಟಿ ಇರುತ್ತೆ, 1 year ವಾರಂಟಿ ಬರುತ್ತೆ ಈ ಕ್ಯಾಮ್ರಾಗೆ. ಡ್ಯಾಮೇಜ್ ಆದರೆ 1 year ವಾರಂಟಿ ಕ್ಲೈಮ್ ಆಗೋದಿಲ್ಲ. ಜೊತೆಗೆ ನಿಮಗೆ ವಾಟರ್ ಪ್ರಾಬ್ಲಮ್ಸ್ ಬಂದರೆ, ನಿಮ್ಮ ನೀರೊಳಗಡೆ ಏನಾದರೂ ಹೋಗಿ ಶೂಟ್ ಮಾಡಿ ಪ್ರಾಬ್ಲಮ್ಸ್ ಏನಾದರೂ ಬಂದ್ರೂ ಅವ್ರಿಗೆ ಕ್ಲೈಮ್ಗೆ ಕೊಡೋದಿಲ್ಲ. ಯಾಕೆಂದರೆ ಅದೆಲ್ಲ ನಮ್ಮ ಫಾಲ್ಟ್ ಆಗಿರುತ್ತೆ. ನಾವು ಕರೆಕ್ಟಾಗಿ ಲಾಕ್ ಮಾಡಿರೋದಿಲ್ಲ, ಅವ್ರ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿರೋದಿಲ್ಲ. ಅದರಿಂದ ಡ್ಯಾಮೇಜ್ ಆದರೆ ಅವರ ರೆಸ್ಪಾನ್ಸಿಬಿಲಿಟಿ ಆಗೋದಿಲ್ಲ. ಓನ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಏನಾದರೂ ಇಶ್ಯೂಸ್ ಬಂದರೆ ಮಾತ್ರ 1 year ವಾರಂಟಿ ನೀವು ಕ್ಲೈಮ್ ಮಾಡ್ಕೋಬೋದು. ಆ ವಾರಂಟಿ ಕಾರ್ಡು ನಿಮಗೆ ಬಾಕ್ಸಲ್ಲೇ ಇರುತ್ತೆ. ಸೊ ಇದ್ರ ಜೊತೆ ಬಾಕ್ಸಲ್ಲಿ ಮತ್ತೆ ಇನ್ನೇನೇನು ಬರುತ್ತೆ ಅಂತ ಅಂದರೆ, ಓಕೆ, Insta360 ಅಪ್ಲಿಕೇಶನ್ಸ್ ಇದೆ, ಆ್ಯಪ್ ಇದೆ. ಸೊ ನೀವು ಈ ಆ್ಯಪ್ನ ಯೂಸ್ ಮಾಡಿಕೊಂಡ್ರೆ ನೀವು ಈ ಆ್ಯಪಲ್ಲಿ AI ಎಡಿಟಿಂಗ್ ವೀಡಿಯೋಸ್ ಎಲ್ಲ ಇದೆ. ನೀವು ಜಸ್ಟ್ ಶೂಟ್ ಮಾಡಿಬಿಟ್ಟು ಅದಕ್ಕೆ ಹಾಕಿದ್ರೆ ಅದು ನೀಟಾಗಿ ನಿಮ್ಗೆ ಯಾವ ಥರ ಬೇಕು ಆ ಥರ ಕೊಡೋದಿಲ್ಲ. ಅದಕ್ಕೆ ಯಾವ ಥರ ಬೇಕು AI ಇಂಟೆಲಿಜೆನ್ಸ್ ಯೂಸ್ ಮಾಡಿ ಆ ಥರ ಥ್ರೋ ಮಾಡುತ್ತೆ. ಅದನ್ನು ಯೂಸ್ ಮಾಡ್ಬೋದು. USB to C ಟೈಪ್ ಚಾರ್ಜಿಂಗ್ ಕೇಬಲ್ ಇದೆ. ನೀವು ಯಾವುದಕ್ಕೂ ಯಾವ ಚಾರ್ಜಿಂಗ್ ಕೇಬಲ್ ಯಾವ ಬಾಕ್ಸಲ್ಲಿ ಕೊಟ್ಟಿರ್ತಾರೋ ಅದೇ ಚಾರ್ಜಿಂಗ್ ಕೇಬಲ್ಲೇ ಮ್ಯಾಕ್ಸಿಮಮ್ ಯೂಸ್ ಮಾಡಿ. ಕೆಲವೊಂದು ಕಾರ್ಡ್ಸು, ವಾರಂಟಿ ಕಾರ್ಡ್ ಇಲ್ಲಿದೆ ನೋಡಿ. ಈ ವಾರಂಟಿ ಕಾರ್ಡ್ ಇರಬೇಕು ನಾವು ಕ್ಲೈಮ್ ಮಾಡಬೇಕು ಅಂತ ಅಂದರೆ. ಒಂದು ಪ್ರೊಟೆಕ್ಟರ್ ಪೌಚ್ ಕೊಟ್ಟಿದ್ದಾರೆ, ಸಾಫ್ಟ್ ಕಾಂಪೌಂಡ್ ಇರ್ತಕ್ಕಂಥದ್ದು. ನಿಮ್ಗೊಂದು 2 ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ Insta360. ಒಂದು ವೈಟ್ ಆ್ಯಂಡ್ ಒಂದು ಯೆಲ್ಲೋ ಕಲರ್ಸ್. ಸೇಫ್ಟಿ ಗೈಡ್ಲೈನ್ಸ್, ಲೆನ್ಸ್ ಕ್ಲೀನ್ ಮಾಡೋಕ್ಕೆ ಒಂದು ಕ್ಲಾತ್ ಕೊಟ್ಟಿದ್ದಾರೆ. ನೋಡಿ, ನಿಮಗೆ
ಟರ್ನ್ ಆನ್ ಬಟನ್ ಇಲ್ಲಿರುತ್ತೆ, ಮತ್ತು ಕ್ವಿಕ್ ಸ್ಟಾರ್ಟ್ ಬಟನ್ ಇರುತ್ತೆ. ನೀವು ಯಾವುದೇ ಟೈಮಲ್ಲಿ ಅದು ಹೋಗ್ಲಿ ಕ್ಯಾಮ್ರಾ ರೆಕಾರ್ಡ್ ಮಾಡಬೇಕು ಅಂತಂದರೆ ಸ್ವಿಚ್ ಆನ್ ಮಾಡಿ ರೆಕಾರ್ಡ್ ಮಾಡೋಂಗೇನಿಲ್ಲ. ಇದನ್ನು ಇಮಿಡಿಯೇಟ್ ಇದನ್ನು ಪ್ರೆಸ್ ಮಾಡಿದಕ್ಕೆ ಕೆಳಗಡೆ ಟರ್ನ್ ಆನ್ ಬಟನ್ ಇದೆಯಲ್ಲ, ಪವರ್ ಬಟನ್ ಕೆಳಗಡೆ ಪ್ರೆಸ್ ಮಾಡಿದ್ರೆ ಕ್ವಿಕ್ ರೆಕಾರ್ಡ್ ಆಗುತ್ತೆ. ಈ ಥರ ಸೌಂಡ್ ಬರುತ್ತೆ, ಹಿಂಗೆ ಆನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಸುಮಾರು ಆಪ್ಷನ್ಸ್ ಬರುತ್ತೆ. ನಾನು ಮೇನ್ ರೀಸನ್ಸ್ ಏನಕ್ಕೆ ಇದನ್ನು ತೊಗೊಂಡಿತ್ತು ಅಂತಂದರೆ, ನನಗೆ ಬಂದುಬಿಟ್ಟು ಈಗ ಆ್ಯಕ್ಷನ್ಸ್ ಕ್ಯಾಮ್ರಾ ತೊಗೋಬೋದಿತ್ತು, ಸೇಮ್ ಬಜೆಟಲ್ಲೇ ಬರುತ್ತೆ. ಇದು X3ಗೆ, X4 X5ಗೆಲ್ಲ ನಿಮಗೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ಇದರಲ್ಲಿ 3 ವರ್ಷನ್ಸ್, ಅರ್ಲಿಯರ್ 1 ವರ್ಷನ್ಸ್ ಇದೆ. ಇವಾಗ ಅಟ್ ಪ್ರೆಸೆಂಟ್ ರನ್ ಆಗ್ತಾ ಇರೋದು X3, X4 ಆ್ಯಂಡ್ X5 ಬಂದ್ಬಿಟ್ಟು ನಿಮ್ಗೆ 50,000+ ಬರುತ್ತೆ. ಸೊ X4 ಬಂದ್ಬಿಟ್ಟು ನಿಮಗೆ 40,000-45,000 ರುಪೀಸ್ ಆಗುತ್ತೆ. ನಾನು ತೊಗೊಂಡಿರೋದು X3. ನೀವು ಯಾವುದೋ ಒಂದು ಕ್ಯಾಮ್ರಾ ತೊಗೊತೀನಿ, ಇಲ್ಲ ಒಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತೀನಿ ಅಂತಂದರೆ, ನೀವು ಆ ಆ್ಯಂಗಲಲ್ಲಿ ಶೂಟ್ ಮಾಡಬೇಕು. ಈಗ ಫ್ರಂಟಲ್ಲಿ ಶೂಟ್ ಮಾಡಬೇಕು ಅಂತಂದರೆ ಹೀಗೆ ಇಟ್ಕೊಂಡಿರಬೇಕು, ಲೆಫ್ಟಿಗೆ ಬೇಕು ಅಂದರೆ ಟರ್ನ್ ಮಾಡಬೇಕು, ರೈಟಿಗೆ ಬೇಕು ಅಂದರೆ ಟರ್ನ್ ಮಾಡಬೇಕು. ಇಮಿಡಿಯೇಟ್ ಇಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ನಾವು ರೆಕಾರ್ಡ್ ಬೇಕು ಅಂದರೆ ಮತ್ತೆ ಅವ್ರನ್ನ ಈ ಕಡೆ ತಿರುಗಿಸ್ಬೇಕು ನಾವು ರೆಕಾರ್ಡ್ ಮಾಡಬೇಕು ಅಂದರೆ. ಬಟ್ ಇದರಲ್ಲಿ ನಿಮಗೆ ಆ ಅವಶ್ಯಕತೆ ಇರೋದಿಲ್ಲ. ಎಂತಕ್ಕೆ ಈ ಕ್ಯಾಮ್ರಾ ಚೂಸ್ ಮಾಡಿದೆ ಅಂತಂದರೆ, 360 ಡಿಗ್ರಿ ಆ್ಯಂಗಲಲ್ಲಿ ನಾನು ರೆಕಾರ್ಡ್ ಮಾಡ್ಬೋದು. ಇದು ನಾವು ಒಂದು ಕಡೆ ಹಾಕಿಬಿಟ್ಬಿಟ್ರೆ, ನಾನೇನಾದರೂ ಮೂಮೆಂಟ್ಸು ನಾನು ಓಡಾಡಿದ್ರೆ ಎಲ್ಲ ಕಡೆನೂ ತೊಗೊಳೋದು. ಬಟ್ ಅದೇ ಕ್ಯಾಮ್ರಾ ಬೇರೆ ಗೋಪ್ರೋ ಮತ್ತು ಆ್ಯಕ್ಷನ್ಸ್ ಕ್ಯಾಮ್ರಾ ಮತ್ತು ಮೊಬೈಲು ಆದರೆ ಎಲ್ಲ ಆ್ಯಂಗಲಲ್ಲೂ ರೆಕಾರ್ಡ್ ಆಗೋದಿಲ್ಲ. ಏನು ಡಿಸ್ಅಡ್ವಾಂಟೇಜಸ್ ಅಂದಿತ್ತು ಏನು ಅಂತಂದರೆ, ಇದನ್ನ ಆ್ಯಪ್ಗೆ ಹಾಕಿ ಆ್ಯಪಿಂದ ಎಡಿಟ್ ಮಾಡಿ ಮತ್ತೆ ತೊಗೋಬೇಕು ಅನ್ನೋದೊಂದೇ ನನಗೆ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಕಂಡಿತ್ತು. ಇನ್ನೇನು ನನಗೆ ಕಾಣಿಸ್ತಿಲ್ಲ. ಪ್ಲಸ್ ಒಂದು ಸ್ವಲ್ಪ ವೆಯ್ಟ್ ಇದೆ. ಇದು ನಿಮಗೆ 180 ಗ್ರಾಮ್ಸ್ ಬರುತ್ತೆ ವೆಯ್ಟು. ಸೊ ಹೆಲ್ಮೆಟಲ್ಲಿ ಏನಾದರೂ ಯೂಸ್ ಮಾಡಬೇಕು ಫ್ರಂಟ್ ಸ್ಪೇಸಲ್ಲಿ ಅಂತಂದಾಗ ನಿಮಗೆ ಕಣ್ಣಿಗೆ ಮುಖಕ್ಕೆ ಅಡ್ಡ ಬರುತ್ತೆ. ಸೊ ಹೆಲ್ಮೆಟಿಗೆ ಯೂಸ್ ಮಾಡಬೇಕಾದ್ರೆ ಈ ಥರ. ಬಟ್ ನೀವು ಯಾವುದೇ ಆ್ಯಂಗಲಲ್ಲಿ ಫಿಕ್ಸ್ ಮಾಡ್ಕೋಬೋದು, ಈ ಆ್ಯಂಗಲಲ್ಲಿ ಫಿಕ್ಸ್ ಮಾಡ್ಕೋಬೋದು, ಹೀಗೆ ಫಿಕ್ಸ್ ಮಾಡ್ಬೋದು, ಯಾಕೆ ಫಿಕ್ಸ್ ಮಾಡೋದು ಇದರಲ್ಲಿ ಮ್ಯಾಟ್ರ್ ಆಗೋದಿಲ್ಲ. ಮತ್ತು ಬ್ಯಾಟ್ರಿ ಮ್ಯಾಕ್ಸಿಮಮ್ ನೀವು 4K ರೆಸೊಲ್ಯೂಷನ್ಸ್ ಎಲ್ಲ ರೆಕಾರ್ಡ್ ಮಾಡ್ತೀನಿ ಅಂದರೆ ನಿಮಗೆ ಆ್ಯಕ್ಷನ್ಸ್ ಕ್ಯಾಮ್ರಾದಲ್ಲೂ ತುಂಬ ಲೆಸ್ ಬ್ಯಾಟ್ರಿನೇ ಬರೋದು. ನೀವು ಮ್ಯಾಕ್ಸಿಮಮ್ಮು ಒಂದು 60-65 ಮಿನಿಟ್ಸ್ ಬಂದರೆ ಮ್ಯಾಕ್ಸಿಮಮ್ ಅಷ್ಟೇ ಬರೋದು. ಸೊ ನಾನು ಇದಕ್ಕೆ ಬ್ಯಾಟ್ರಿನ ಪ್ರಿಫರ್ ಮಾಡೋದಿಲ್ಲ. ನನ್ನ ಅಡ್ವೈಸ್ ಏನಂತಂದರೆ, ಬ್ಯಾಟ್ರಿಗೆ ಹೋದರೆ 5,100 ರೂಪಾಯಿ ಆಗುತ್ತೆ. ಸೊ ಬ್ಯಾಟ್ರಿ ಬದಲು ಒಂದು ಪವರ್ ಬ್ಯಾಂಕ್ ತೊಗೊಕೊಡೋದು. ಪವರ್ ಬ್ಯಾಂಕ್ ತೊಗೊಂಡು ಹೇಗೆ ಯೂಸ್ ಮಾಡೋದಂತ ಅಂದ್ರೆ, ಪವರ್ ಹಾಕ್ಕೊಂಡೆ ನೀವು ರೆಕಾರ್ಡ್ ಮಾಡ್ಕೊತಾ ಹೋಗ್ಬೋದು. ಬ್ಯಾಟ್ರಿ 50% ಬಂತು, ಇನ್ನೂ ಜಾಸ್ತಿ ಬ್ಯಾಟ್ರಿ ಕನ್ಸಂಪ್ಷನ್ಸ್ ಆಗ್ತಿದೆ ಬೇಕು ಅನ್ನೋ ಟೈಮಲ್ಲಿ ತೆಗೆದುಬಿಟ್ಟು ಇನ್ನೊಂದು ಬ್ಯಾಟ್ರಿ ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದನ್ನು ಟರ್ನ್ ಆಫ್ ಮಾಡಿ ಫುಲ್ ಚಾರ್ಜ್ ಮಾಡಿ ಆಮೇಲೆ ರೆಕಾರ್ಡ್ ಮಾಡಬೇಕು ಅನ್ನೋಂಗೂ ಏನಿಲ್ಲ. ಪವರ್ ಬ್ಯಾಂಕಿಂದ ಡೈರೆಕ್ಟ್ ಯೂಸ್ ಮಾಡ್ಬೋದು. 20,000 mAh ಕೆಪಾಸಿಟಿ ಇರ್ತಕ್ಕಂಥ ಪವರ್ ಬ್ಯಾಂಕ್ಸ್ ತೊಗೊಂಡ್ರೆ ನಮಗೆ 2,500 ರೂಪಾಯಿಗೆ ನಿಮಗೆ ಒಳ್ಳೆ ಪವರ್ ಬ್ಯಾಂಕು ಡ್ಯೂರಬಿಲಿಟಿ ಇರ್ತಕ್ಕಂಥದ್ದು ಬರುತ್ತೆ. ಅದರಿಂದ ನೀವು ಮೊಬೈಲು ಚಾರ್ಜ್ ಮಾಡ್ಕೋಬೋದು, Insta 360 ಆನ್ ಲೈವ್ ಚಾರ್ಜ್ ಮಾಡಿಕೊಂಡು ನೀವು ಶೂಟ್ ಮಾಡ್ಬೋದು. ಥ್ರೂ ಕೇಬಲ್ಲು ಒಂದು, ಇನ್ನೊಂದು ಥ್ರೂ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು. ನೀವು ಚಾರ್ಜ್ ಆಗೋ ಟೈಮಲ್ಲಿ ಬ್ಲೂಟೂತ್ ಹೆಡ್ಸೆಟ್ ನಿಮ್ಮ ಹತ್ರ ಏನಿರುತ್ತೆ ಅದರಿಂದ ನೀವು ಡೈರೆಕ್ಟ್ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಅಲ್ಲಿ ಮಾತಾಡಿದ್ರೆ ನೀಟಾಗಿ ರೆಕಾರ್ಡ್ ಆಗುತ್ತೆ. ಈಸಿ ಟು ಆಕ್ಸೆಸ್, ನಿಮಗೆ ಕನೆಕ್ಟಿವಿಟಿ ತುಂಬ ಈಸಿ ಆಗುತ್ತೆ. ಆಮೇಲೆ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೂ ಅಷ್ಟೇ ಡೇಟನ್ನು ಜಸ್ಟ್ ವೈಫೈ ಆನ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ಇದ್ರಲ್ಲಿ ಏನೇನು ರೆಕಾರ್ಡ್ಸ್ ಆಗಿದೆ ಎಲ್ಲ ಮೊಬೈಲಿಗೆ ಬಂದುಬಿಡುತ್ತೆ. ನೀವಲ್ಲೇ ಡೌನ್ಲೋಡ್ ಮಾಡ್ಕೋಬೋದು. ಇದು ತುಂಬ ಟೈಮು ತೊಗೊಳ್ತಿಲ್ಲ. ಲ್ಯಾಪ್ಟಾಪ್ಗೂ ಅಷ್ಟೇ, ಲ್ಯಾಪ್ಟಾಪ್ ವೈಫೈ ಥ್ರೂ ಕನೆಕ್ಟ್ ಆಗುತ್ತೆ. ನೀವು ಬೇಡ ಅಂತಂದರೆ ಕೇಬಲ್ ಥ್ರೂ ಕನೆಕ್ಟ್ ಮಾಡ್ಕೋಬೋದು. C to USB ಕನೆಕ್ಟ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ಲ್ಯಾಪ್ಟಾಪ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇನ್ನು ಕ್ಯಾಮ್ರಾ ಮತ್ತು ರೆಸೊಲ್ಯೂಷನ್ಸು 360 ಡಿಗ್ರಿಲೂ ಕ್ಯಾಪ್ಚರ್ ಮಾಡ್ತೀನಿ ಅಂತ ಅಂದರೆ ನಿಮಗೆ 5.7K ರೆಸೊಲ್ಯೂಷನ್ಸಲ್ಲೇ ನೀವು ವಿಡಿಯೋ ಶೂಟ್ ಮಾಡ್ಕೋಬೋದು. 72 MP 360 ಡಿಗ್ರಿ ಫೋಟೋ ತೊಗೋಬೋದು. ಫೋಟೋನು ಅಷ್ಟೇ ನಿಮಗೆ 360 ಡಿಗ್ರಿ ಯಾವುದೇ ಒಂದು ಆ್ಯಂಗಲ್ ತೊಗೊಂಡು ಅಯ್ಯೋ ಈ ಆ್ಯಂಗಲ್ ಮಿಸ್ ಆಗ್ಬಿಡ್ತು, ಇದಾಗ್ಬಿಡ್ತು, ಇಲ್ಲ ಅಂದರೆ ವೈಡರ್ ರೇಂಜ್ ಬರ್ತಾ ಇದೆ, ನಾನು ಹಿಂದೆ ಹೋಗಬೇಕು ಮುಂದೆ ಹೋಗಬೇಕು ಆಪ್ಷನ್ಸೇ ಇಲ್ಲ. ಮತ್ತು 3x ತಕ್ಕ ಝೂಮ್ ಆಪ್ಷನ್ಸ್ ಇದೆ. ನಿಮಗೆ ಸಿಂಗಲ್ ಲೆನ್ಸ್ ಆಪ್ಷನ್ಸು ಇದೆ. ಸಿಂಗಲ್ ಲೆನ್ಸ್ನ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಲೆನ್ಸ್ ಮಾತ್ರ ವರ್ಕ್ ಆಗುತ್ತೆ, ಇನ್ನು ಯಾವುದೇ ಲೆನ್ಸು ವರ್ಕ್ ಆಗೋದಿಲ್ಲ. ಆಮೇಲೆ ಮೀ ಮೋಡ್ ಅಂತ ಬರುತ್ತೆ, ನಾನು ಚೆಕ್ ಮಾಡಿದ್ದೀನಿ. ಮೀ ಮೋಡ್ ಅಂತ ಅಂದರೆ ಏನಂದರೆ, ನೀವು ಎಲ್ಲಾದರೂ ಕ್ಯಾಮ್ರಾ ಇಟ್ಕೊಂಡು ಹೋಗಿ ಮೀ ಮೋಡ್ ಅಂತ ಹಾಕಿದ್ರೆ ನಿಮ್ಮನ್ನಷ್ಟೇ ರೆಕಾರ್ಡ್ ಮಾಡ್ತಿರುತ್ತೆ. ಯಾರು ಸೆಲ್ಫಿ ಸ್ಟಿಕ್ಕು ಹೋಲ್ಡರ್ಸ್ ಇಟ್ಕೊಂಡಿರ್ತಾರಲ್ಲ, ಸೆಲ್ಫಿ ಸ್ಟಿಕ್ ಇಟ್ಕೊಂಡಿರ್ತಾರಲ್ಲ, ಅವ್ರನ್ನ ಮಾತ್ರ ರೆಕಾರ್ಡ್ ಮಾಡ್ತೀನಿ. ನೀವು ಯಾವ ಕಡೆನೇ ತಿರ್ಸಿ ಹೇಗೆ ಆಟ ಆಡ್ಕೊಂಡು ಹೋಗಿ ಏನೇ ಬಿಡಿ, ಮೀ ಮೋಡ್ ಅಂದರೆ ನನ್ನನ್ನು ಮಾತ್ರ ಅದು ಕ್ಯಾಪ್ಚರ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ತಾ ಇರುತ್ತೆ, ಐಡೆಂಟಿಫೈ ಮಾಡಿಕೊಂಡು. ನನಗೆ ತುಂಬ ಇಷ್ಟ ಆಗಿದ್ದು ಇದರಲ್ಲಿ ಏನಂದರೆ ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್. ನೀವು ಸೆಲ್ಫಿ ಸ್ಟಿಕ್ಕು ಸ್ವಲ್ಪ ಲೆಂತ್ ತೊಗೊಂಡು ನೀವು ಮೇಲ್ಗಡೆ ಇಟ್ಕೊಂಡು ನೀವು ಟ್ರಾವೆಲ್ ನಡ್ಕೊತಾ ಹೋಗ್ತಾ ಇದ್ದೀನಿ ಅಂತಂದರೆ ನಿಮಗೆ ಲೈಕ್ ಡ್ರೋನ್ ವ್ಯೂಸ್ ಬರುತ್ತಲ್ಲ, ಡ್ರೋನ್ ಶಾಟ್ ತೆಗೆದಾಗ ಹೇಗೆ ಬರುತ್ತೆ, ಅಥವಾ ಬರ್ಡ್ ವ್ಯೂ ಅಂತ ಏನು ಹೇಳ್ತೀವಿ, ಪಕ್ಷಿ ನೋಟ, ಆ ಥರ ವಿಡಿಯೋ ರೆಕಾರ್ಡ್ ಆಗುತ್ತೆ. ಅದು ನಮಗೆ ತುಂಬ ಇಷ್ಟ ಆಯಿತು. ಇನ್ನು ಆಕ್ಸೆಸರೀಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಆಕ್ಸೆಸರೀಸ್ ಏನು, ಒಂದು ಬೇಕು ಅಂತಂದರೆ ಇನ್ವಿಸಿಬಲ್ ಸೆಲ್ಫಿ ಸ್ಟಿಕ್ ತೊಗೊಳ್ಳಿ, ಒಂದು ಕ್ಯಾಮ್ರಾ ಕೇಸ್ ತೊಗೊಳ್ಳಿ, ಬಿದ್ದರೆ ಡ್ಯಾಮೇಜ್ ಆಗಬಾರ್ದು ಅನ್ನೋ. 2 ಲೆನ್ಸ್ ಇದೆಯಲ್ಲ, ಲೆನ್ಸು ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಈ ಲೆನ್ಸ್ ಗಾರ್ಡು ಮ್ಯಾಂಡೇಟ್ರಿ ತೊಗೊಳ್ಳೇಬೇಕು. ಇದನ್ನು ತೊಗೊಂಡಾದ್ಮೇಲೆ ಇಲ್ಲದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ.
ಒಂದ್ಸಲ ಕ್ಯಾಮ್ರಾ ಲೆನ್ಸ್ ಹೋಯ್ತು ಅಂತಂದರೆ ನಿಮ್ಗೆ ಅದು ರಿಪೇರಬಲ್ಲು ಕಂಪನಿಯಿಂದ ಆಗೋದಿಲ್ಲ. ಹೊರಗಡೆ ಥರ್ಡ್ ಪಾರ್ಟಿ ಮಾಡ್ಬೋದು, ಅದು ಗ್ಯಾರಂಟಿನೂ ಇರೋದಿಲ್ಲ, ವಾರಂಟಿನೂ ಇರೋದಿಲ್ಲ. ಬಟ್ ಇದಕ್ಕೆ ಕಂಪ್ನಿ ಕಡೆಯಿಂದ ನಿಮ್ಗೆ ಏನು ಮಾಡ್ತಾರೆ, ಪೇಮೆಂಟ್ ಮಾಡಿದ್ರೆ ನಿಮಗೆ ಇಲ್ಲಿ ಫುಲ್ ಇದು ಚಿದ್ರಿ ಆದ್ರೂ ನಿಮಗೆ ರೀಪ್ಲೇಸ್ ಮಾಡಿ ಒರಿಜಿನಲ್ದೇ ಕೊಡ್ತಾರೆ. ಕಾಸ್ಟ್ ಆಗುತ್ತೆ ಅಷ್ಟೇ. ಸೊ ಅದಕ್ಕೋಸ್ಕರ ಒಂದು ಲೆನ್ಸ್ ಗಾರ್ಡು, ಈ ಟಚ್ ಸ್ಕ್ರೀನ್ ಏನಿದೆ ಟಚ್ ಸ್ಕ್ರೀನ್ಗೆ ಒಂದು ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಳ್ಳಿ ಬೆಟರು. ಒಂದು ಮೈಕ್ ಬೇಕು. ಮೈಕ್ ಯಾವಾಗಲೂ ನಾವು ಬ್ಲೂಟೂತ್ನ ಕನೆಕ್ಟ್ ಮಾಡೋಕ್ಕಾಗಲ್ಲ, ಸಲ ಬ್ಲೂಟೂತ್ ಚಾರ್ಜರ್ ಖಾಲಿ ಆಗ್ಬೋದು. ಸೊ ಆ ಟೈಮಲ್ಲಿ ಮೈಕ್ ಒಂದು ಅಡಾಪ್ಟರ್ ಇಟ್ಕೊಳ್ಳಿ. ಸ್ಪೇರ್ ಬ್ಯಾಟ್ರಿ, ನೀವು ಬಜೆಟೆಡ್ ಇದ್ದರೆ ಸ್ಪೇರ್ ಬ್ಯಾಟ್ರಿ ತೊಗೊಳ್ಳಿ, ಬೇಕಾಗುತ್ತೆ. ಬಜೆಟೆಡ್ ಇಲ್ಲ ಅಂದರೆ ನಾನು ಎಲ್ಲ ಟ್ರಿಕ್ ಯೂಸ್ ಮಾಡಿ 350 ರುಪೀಸ್ ಅಡ್ಯಾಪ್ಟರ್ ಬರುತ್ತೆ. ಆ 350 ರುಪೀಸ್ ಅಡ್ಯಾಪ್ಟರ್ ಹಾಕಿದ್ರೆ ನೀವು ಚಾರ್ಜರ್ನೂ ಆಗ್ತಾ ಇರ್ಬೋದು. ಅಟ್ ದ ಸೇಮ್ ಟೈಮು ಮೈಕ್ಗೂ ಆಪ್ಷನ್ಸ್ ಇರುತ್ತೆ, ಮೈಕ್ಗೂ ಇನ್ಸರ್ಟ್ ಮಾಡ್ಕೊಂಡು ನೀವು ರೆಕಾರ್ಡ್ ಮಾಡ್ಕೊತಾ ಹೋಗ್ಬೋದು. ಇದ್ರ ಜೊತೆ ನಾನು ಹೆಲ್ಮೆಟ್ ಮೌಂಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಹೆಲ್ಮೆಟ್ ಮೌಂಟನ್ನು ಆರ್ಡರ್ ಮಾಡಿದ್ದೀನಿ. ಜೊತೆಗೆ ಇದಕ್ಕೆ ಸೂಟ್ ಆಗ್ತಕ್ಕಂಥ ಆ್ಯಕ್ಷನ್ ಕ್ಯಾಮರಾ ಪ್ಲಸ್ ಇದಕ್ಕೆ ಸೂಟ್ ಆಗ್ತಕ್ಕಂಥ ಒಂದು 40 ಪೀಸಸ್ ಇರ್ತಕ್ಕಂಥ ಒಂದು ಬಂಚ್ ಇದೆ ಅಮೆಝಾನಲ್ಲಿ. 1010 ರುಪೀಸ್ ಏನೋ ಆಯಿತು ನನಗೆ. ಅದನ್ನು ಆರ್ಡರ್ ಮಾಡಿದ್ದೀನಿ, ಅದು ಬರೋದಿದೆ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ಆ 40 ಪೀಸಸ್ ಒಂದು ಆಕ್ಸೆಸರೀಸ್ ತೊಗೊಂಡಿದ್ದೀನಿ, ಬರ್ತಾ ಇದೆ. ಸೊ ಒಂದು ಮೈಕ್ ಆರ್ಡರ್ ಮಾಡಿದ್ದೀನಿ, ಮೈಕ್ ಬರ್ತಾ ಇದೆ, ಸಿ ಟೈಪ್ ಮೈಕು. ಸೊ ಒಂದು ಹೆಲ್ಮೆಟ್ ಮೌಂಟ್ ಬರ್ತಾ ಇದೆ. ಜೊತೆಗೆ ನನಗೊಂದು ಸ್ಕ್ರೂ ಅಡಾಪ್ಟರ್ಸ್ ಅಂತ ಬೇಕು. ಆ ಸ್ಕ್ರೂ ಅಡಾಪ್ಟರ್ಸ್ ಎಂತ ತರಿಸ್ತೆ ಏನು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಮೆಮೊರಿ ಕಾರ್ಡ್ ಮೇನ್ ಆಗುತ್ತೆ ಇದಕ್ಕೆ. ಮೆಮೊರಿ ಕಾರ್ಡ್ ಇಲ್ಲ ಅಂತಾರೆ, ವಿತ್ ಮೆಮೊರಿ ಕಾರ್ಡ್ ಬರೋದಿಲ್ಲ ಇದಕ್ಕೆ. 140 MB ಸ್ಪೀಡ್ ಇರ್ತಕ್ಕಂಥ ಮೆಮೊರಿ ಕಾರ್ಡ್ ಬೇಕು. ನಾನು ಇವಾಗ ಎಮರ್ಜೆನ್ಸಿ 64 GB ತರಿಸ್ತಾ ಇದ್ದೀನಿ. ಬಟ್ 64 GB ಇಸ್ ನಾಟ್ ಎನಫ್. ಬಟ್ ಸ್ಟಿಲ್ ಫಾಸ್ಟ್ ಪ್ರೊಸೆಸಿಂಗ್ ಇರುತ್ತೆ. ಎಷ್ಟು ಕಡಿಮೆ GB ಇರುತ್ತೋ ಅಷ್ಟು ಫಾಸ್ಟ್ ಪ್ರೊಸೆಸಿಂಗ್ ಆಗುತ್ತೆ. ಎಕ್ಸಸೈಸ್ ಬಂದಾಗ ಎಕ್ಸಸೈಸ್ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋಗೆ